ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದೇನಪ್ಪ ಬೆಳಗ್ಗೆ ಎದ್ದ ತಕ್ಷಣ ಏನು ತೋರ್ಸಾಕತ್ತೆ ಅನ್ಬಾರ್ದು ನೋಡ್ರಿ. ಇದು ಎಗ್ ಮೆಹಂದಿ ನೋಡ್ರಿ, ಭಾಳ ಅಪ್ ಟು ಲಾಂಗ್ ಏರ್ ನಾಡ್ತು, ಭಾಳ ವರ್ಷಗಳೇ ಆಯ್ತು ನೋಡ್ರಿ ಮೆಹಂದಿ ಹಚ್ಕೊಳ್ಳಾರೆ. ಹಚ್ಕೋಬೇಕಂದ ಆಗಿದ್ದಿಲ್ಲ. ಇವತ್ತು ಹೆಂಗೂ ಡ್ಯೂಟಿ ಲೀವ್ ಐತೆ ನೋಡ್ರಿ. ಇವತ್ತು 2 ದಿನ ಲೀವ್ ಕೊಟ್ಟಾರ. ಹಾಗಾಗಿ ಮೆಹಂದಿ ಹಚ್ಕೊಂಡ್ರೆ ಆಯಿತು ಅಂತೇಳಿ ಮೆಹಂದಿ ಹಚ್ಕೊಳಕ್ಕೆ ರೆಡಿ ಮಾಡ್ಕೊಳಕತ್ತೆ ನೋಡ್ರಿ. ನಿನ್ನೆ ನೈಟೇ ಕಲಿಸಿಟ್ಟಿದ್ದೆ ರಂಗೋಲಿ ಮೆಹಂದಿ. ಆಮೇಲೆ ಅದ್ರೊಳಗೆ ನೋಡ್ರಿ ಮಿಕ್ಸ್ ಮಾಡಿದ್ದೆ ಅಗಸಿ ಬೀಜದ್ದು ಕುದಿಸ್ಬಿಟ್ಟು ಅದನ್ನೇನೈತಿ ಬೀಜ ಮಿಕ್ಸ್ ಮಾಡಿದ್ದೆ ನೋಡ್ರಿ. ಇದು ಅದೆರಡು ಮಿಕ್ಸ್ ಮಾಡಿಟ್ಟಿದ್ದೆ. ಈಗ ಹಚ್ಕೊಳಕತ್ತೀನಿ ನೋಡ್ರಿ. ಇಲ್ಲಿ ಎಗ್ ಹಾಕಿಬಿಟ್ಟು ಕವಿತಾ ಹಚ್ಚಾತ ನೋಡ್ರಿ. ನಿಮ್ಗೆ ನೀಟಾಗಿ ಯಾವ ಥರ ಮೆಹಂದಿ ಹಚ್ಕೊಳ್ಳೋದು ಅಂತ ಹೇಳಿ ಒಂದ್ಸಲ ನಿಮಗೂ ಕ್ಲಿಪ್ ಹಾಕಾಕತ್ತೀನಿ. ಈ ಥರ ಹಚ್ಕೊಂಡ್ರೆ ನೋಡ್ರಿ ನೀಟಾಗಿ ಎಲ್ಲ ಕಡೆನೂ ಸ್ಕಾಲ್ಪಿಗೆ ಆಯಿತು, ಎಲ್ಲ ಹೇರ್ಸಿಗೂ ಆಯಿತು, ನೀಟಾಗಿ ಎಲ್ಲ ಇದು ಆಗುತ್ತೆ ನೋಡ್ರಿ, ಅಪ್ಲೈ ಆಗುತ್ತೆ. ಇದು ನೋಡಿ ಈ ಥರ ಫಸ್ಟ್ ಒಂದು ಸಲ ಒಂದು ಹೇರ್ ತೊಗೊಂಬಿಟ್ಟು ಅದಕ್ಕೆ ಈ ಥರ ಗಂಟು ಹಾಕೊಂಬಿಟ್ರೆ ನೀಟಾಗಿ ನೆಕ್ಸ್ಟ್ ಎಲ್ಲ ಪ್ರತಿ ಹೇರಿಗೂ ಒಂದೊಂದು ನೀಟಾಗಿ ರೌಂಡಾಗಿ ಅದನ್ನು ಹಚ್ಕೊಂಬಿಟ್ಟು ಇದೇ ಥರ ಅದಕ್ಕೆ ಸುತ್ಕೊಂಬಿಟ್ರೆ ನೋಡ್ರಿ ಎಲ್ಲ ಕಡೆನೂ ಇದಾಗುತ್ತೆ, ಎಲ್ಲ ತಲೆ ತುಂಬ ಹತ್ತತಿ. ಇಲ್ಲ ಅಂದರೆ ಒಂದೇ ಕಡೆ ಆಗುತ್ತೆ ನೋಡ್ರಿ. ಅದ್ರ ಸಂಬಂಧ ಇದು ತೋರ್ಸಾಕತ್ತಿದ್ದು ನೋಡ್ರಿ. ಕವಿತಾ ಹಚ್ಚಾಕತ್ತ ಈಗ ನೀಟಾಗಿ ಇದು ಒಂದೊಂದೇ ಹೇರ್ಸ್ ತೊಗೊಂಬಿಟ್ಟು ಇಷ್ಟಿಷ್ಟು ಅದಕ್ಕೆ ರೌಂಡಾಗಿ ಏನು ಒಂದು ಸಲ ಹಾಕೊಂಡ್ಬಿಟ್ಟಿರ್ತೀವಿ ಎಲ್ಲ ತುರ್ಬ ಟೈಪ್, ಅದಕ್ಕೆ ಅದನ್ನು ಫುಲ್ಲು ಕವರ್ ಆದ ತಕ್ಷಣ ಅದಕ್ಕೆ ರೋಲಾಗಿ ಸುತ್ಕೊಂಡ್ಬಿಡುತ್ತೆ ನೋಡ್ರಿ ನೀಟಾಗಿ. ನೋಡಿ ಇದೆಲ್ಲ ಪೂರ್ತಿ ನೀಟಾಗಿ ಆಗುತ್ತೆ. ಇಲ್ಲಾಂದರೆ ಎಲ್ಲಲ್ಲೇ ನಾವಟ್ಟೆ ಹಚ್ಕೊಂಡ್ವಿ ಅಂದರೆ ಕಂಪಲ್ಸರಿ ಒಬ್ರು ಹಚ್ಬೇಕು ನೋಡಿದ್ರೆ, ಹಚ್ಚಿದ್ರೆ ನೀಟಾಗುತ್ತೆ. ನಾವೇ ಅದಷ್ಟು ಇದು ಆಗಂಗಿಲ್ಲ ನೋಡಿರಿ. ಈ ಥರ ಅದನ್ನು ರೋಲಾಗಿ ಸುತ್ಕೋಬೇಕು. ಪ್ರತಿಯೊಂದು ಹೇರ್ನು ತೊಗೊಂಡು ಈ ಥರನ ಒಂದಿಷ್ಟು ಹೇರ್ ತೊಗೊಳ್ಳೋದು ಅದಕ್ಕೆ ನೀಟಾಗಿ ಅದು ಅಪ್ಲೈ ಮಾಡಿಬಿಟ್ಟು ಈ ಥರ ಇದಕ್ಕೆ ಸುತ್ಕೊಂಡ್ರೆ ನೋಡಿರಿ ಎಲ್ಲ ಕಡೆನೂ ಅಪ್ಲೈ ಆಗುತ್ತೆ. ಹೇರ್ಸಿಗೂ ಆಯಿತು, ಸ್ಕಾಲ್ಪಿಗೆ ಆಯಿತು, ಎಲ್ಲ ಕಡೆ ನೀಟಾಗಿ ಆಗುತ್ತೆ ನೋಡಿರಿ. ಫುಲ್ ಈ ಥರ ನೀಟಾಗಿ ಹಚ್ಕೊಂಡ್ರೆ ಸರಿ ಅನಿಸುತ್ತೆ ನೋಡಿರಿ. ಫೈನಲಿ ಈ ಥರ ಆಯಿತು, ಫುಲ್ ರೌಂಡಾಗಿ ಹಚ್ಕೊಂಡೈತೆ ನೋಡ್ರಿ. ಏನು ಹಿಟ್ಟು ತೋರ್ಸಾಕತ್ತಿರ್ತಂದ್ರೆ ಇವತ್ತು ನೋಡಿರಿ ಕರ್ಚಿಕಾಯಿ ನಿನ್ನೆ ಹೇಳಿದ್ನೆಲ್ಲ ಪುಡಿ ಮಾಡ್ಕೊಂಡಿದ್ವಿ. ಇವತ್ತು ಕರ್ಚಿಕಾಯಿ ಮಾಡ್ಕೊಬಂತೇಳಿ ಸ್ಟಾರ್ಟ್ ಮಾಡಿ ನೋಡಿರಿ. ಬೆಳಗ್ಗೆನೇ ಎದ್ದು ಜಲ್ದಿನೇ ನಾ ಮೆಹಂದಿ ಹಚ್ಕೊಳ್ತು, ತಲೆಗೆ ಒಂದು ಸ್ವಲ್ಪ ಮೆಹಂದಿ ಹಚ್ಕೊಂಡು ನೋಡಿರಿ. ಮೆಹಂದಿ ಹಚ್ಕೊಂಬಿಟ್ಟು ಇವತ್ತು ಮತ್ತು ಸೂಟಿ ಐತಿ ಮತ್ತು ಆಗಂಗಿಲ್ಲ ಅಂಥೇಳಿ ಇವತ್ತೇ ಹಿಟ್ಟೆಲ್ಲ ಇದು ಮಾಡ್ಕೊಳಕತ್ತೀವಿ. ಎಲ್ಲ ಸೋಸಿಟ್ಕೊಂಡಿವಿ. ಇನ್ನೊಂದು ಸ್ವಲ್ಪ ಇತ್ತು ಟೈಮ್ ನೋಡಿರಿ. ತಿರುಗಿ ಎಷ್ಟು 11:20 ಆಗೈತಿ. ಈಗ ಇಟ್ಬಿಟ್ವಿ ಅಂದ್ರೆ ಕಂಟಿನ್ಯೂ ಆಗಿ ಆಮೇಲೆ ಎಲ್ಲರೂ ಬರ್ತಾರೆ. ಆಮೇಲೆ ನಾಷ್ಟಾಕು ಮಾಡಿ ನೋಡಿರಿ. ಈಗ ನಾಷ್ಟಾಕ್ಕೆ ನೋಡಿರಿ ರೈಸ್ ಮಾಡಿತ್ತು, ಬಿಸಿ ರೈಸ್ ಇತ್ತು, ಅದನ್ನೇ ಪುಳಿಯೋಗರೆ ಮಾಡೈತಿ. ನಾಷ್ಟ ಮಾಡಿಬಿಟ್ಟು ಈಗ ಕರ್ಚಿಕಾಯಿ ಮಾಡೋಕೆ ಸ್ಟಾರ್ಟ್ ಮಾಡ್ತೀವಿ ಎಲ್ಲರೂ ಸೇರಿ. ಆವಾಗ ನೆಕ್ಸ್ಟ್ ವಿಡಿಯೋ ಕಂಟಿನ್ಯೂ ಮಾಡ್ತೀವಿ. ಇವತ್ತಿನ ದಿನ ಹೆಂಗೆಲ್ಲ ಹೋಗುತ್ತೋ ನೋಡೋದ್ರದ್ದು. ಎಲ್ಲ ಹಿಟ್ಟು ಪೂರ್ತಿ ಒಂದಟ್ಟು 2 ಕಿಲೋದ ಹಿಟ್ಟು ಸೋಸಿಟ್ಟೈತೆ ನೋಡ್ರಿ. ಈಗ ನಾಷ್ಟ ಮಾಡಿಬಿಟ್ಟು ಹಿಟ್ಟು ನಾದ್ಕೊಂಡು ಕೂತ್ರಾಯ್ತು. ಮತ್ತು ಇನ್ನು ಕಂಟಿನ್ಯೂ ಅದೇ ಕೆಲಸನೇ ಆಗತ್ತೆ ಅಂತೇಳಿ ಈಗ ಫಸ್ಟ್ ನಾಷ್ಟ ಮಾಡಾಕತ್ತೀನಿ ನೋಡ್ರಿ. ಈಗ ಆ್ಯಕ್ಚುಲಿ ನಾನು ತಿನ್ನಂಗಿಲ್ಲ ನೋಡ್ರಿ ರೈಸ್. ಬೆಳಗ್ಗೆ ಮತ್ತೆ ತಿನ್ನಂಗಿಲ್ಲ. ಸುಮ್ಮನೆ ಈಗ ಮತ್ತೊಂದು ಎಲ್ಲಿ ಮಾಡ್ಕೋಬೇಕು. ದಿವ್ಯಾಧನುಷಿಗೆ ಇದೆ ರೈಸೇ ಮಾಡಿತ್ತು, ಮತ್ತೆಲ್ಲ ಅವಲಕ್ಕಿ ಮಾಡ್ಬೇಕಂತ ಲೇಟ್ ಆಗುತ್ತೆ. ಈಗ ಮೊದಲೇ ಕರ್ಚಿಕಾಯಿ ಮಾಡಕ್ಕೆ ಕೂತೀವಿ, ಒಂದು ಟೈಮ್ ಸಾಲಲ್ಲ ಅಂತ ಅಂದ್ಕೊಂಡು ಇಬ್ಬರು ರೈಸ್ ತಿನ್ನಾತೀವಿ ನೋಡ್ರಿ. ಈಗ ನಾಷ್ಟ ಮಾಡೋಣ ಬರ್ರಿ. ನೋಡಿರಿ ನಾಷ್ಟನೂ ಆಯಿತು. ಈಗ ಹಿಟ್ಟನ್ನ ಆದ್ಬೇಕಂತ ರೆಡಿ ಮಾಡ್ಕೊತೀವಿ. ಫಸ್ಟ್ 1 kg ಅಷ್ಟು ತೊಗೊಂಡು ನೋಡ್ರಿ. 1 kgಗಿಂತ ಕಮ್ಮಿ ಐತಿ. ಅದಷ್ಟು ತೊಗೊಂಡು ಉಪ್ಪು ಹಾಕೊಬಿಟ್ಟು ಮೈದಾ ಹಿಟ್ಟು ಕಲಿಸ್ಕೊಳಕತ್ತೀವಿ ನೋಡ್ರಿ. ಈಗ ನಾದಿಟ್ಬಿಟ್ವಿ ಅಂದರೆ 11:15 ಆಗೈತೆ ನೋಡ್ರಿ ಟೈಮ್. ಈಗ ನಾದಿದ್ದೀವಿ ಅಂದರೆ ಒಂದು 12:15 ತನಕ ಎಲ್ಲರೂ ಬರ್ತೀನಿ ಅಂದಾರ. ಸ್ವಲ್ಪ ಗಟ್ಟಿನೇ ನಾದ್ಬೇಕು ನೋಡ್ರಿ. ಇದು ಜಾಸ್ತಿ ಎಷ್ಟು ಗಟ್ಟಿನೇ ಆಯ್ತು ಅಷ್ಟು ಚಲೋ ಕರ್ಚಿಕಾಯಿಗೆ. ಮೆತ್ತಗೆ ನಾದ್ಬಿಟ್ರೆ ಅದು ಇದನ್ನೇ ಆಗಂಗಿಲ್ಲ. ಹಾಗಾಗಿ ಗಟ್ಟಿ ನಾದ್ಕೊಳಕತ್ತೈತಿ. ಇದು ನಾದಿಟ್ಬಿಟ್ರೆ ಮುಗೀತು ನೋಡ್ರಿ. ಇನ್ನೊಂದು 1 hour ತನಕ ಸ್ವಲ್ಪ ಇದು ಆಗುತ್ತೆ. ಅವಾಗ ಎಲ್ಲರೂ ಬರೋದ್ನಾಗ ಕರೆಕ್ಟಾಗಿ ಕರ್ಚಿಕಾಯಿ ಮಾಡೋ ಟೈಮಿಗೆ ಕರೆಕ್ಟ್ ಆಗುತ್ತೆ. ಬಿಸಿ ಎಣ್ಣೆ ಕಾಯಿಸಿ ಹಾಕ್ಸ್ಕೊಂಡೈತೆ ನೋಡ್ರಿ. ಸ್ವಲ್ಪ ಬಿಸಿ ಎಣ್ಣೆ ಕಾಯಿಸಿ ಹಾಕ್ಸ್ಕೊಂಡ್ರೆ ಸ್ವಲ್ಪ ಚಲೋ ಅಂತ, ಹಾಗಾಗಿ ಬಿಸಿ ಎಣ್ಣೆ ಕಾಯಿಸ್ಕೊಂಡೀನಿ. ಈ ಕಡೆ ಚಾಕು ಇಟ್ಟಿನಿ ನೋಡ್ರಿ. ನಾಷ್ಟ ಆಗಿತ್ತಲ್ಲ ಹಾಗೆ ಸ್ವಲ್ಪ ಮ್ಯಾಗ ಚಾ ಕುಡ್ದ್ರೆ ಅಂತೇಳಿ. ಓಯ್ ಚಿನ್ನ ಬಂಗಾರಿ ಬಂದರು. ಕರ್ಚಿಕಾಯಿ ಮಾಡಕತ್ತಿ ಬಾ ಸುನಾಂಟಿ ಪಾಪುಗ ಹಂಚ ಕರ್ಚಿಕಾಯಿ ಮೊದಲು ಹೊಡಕಿ ಶೀಜು ಬರ್ನ ಚಾಲು. ವ್ಯಾನ್ ಒಳಗೆ ಬಂದು ಧನುಷಿಂದ ಕರ್ಕೊಂಬಂದನಿಲ್ಲ. ಸುನಾಂಟಿ ಬಂದಿಲ್ಲ. ಸುನಾಂಟಿಗೆ ಪಾಪು ಕುಬ್ಸ ಐತ್ಲ, ಸುನಾಂಟಿದ ಕುಬ್ಸ ಐತ್ಲ, ಅದಕ್ಕೆ ಕರ್ಚಿಕಾಯಿ ಮಾಡೋದು ನೋಡೋದು. ದೊಡ್ಡಮ್ಮ ಹಿಟ್ಟನ ಆತಾಳ. ಈಗ ಎಲ್ಲರೂ ಬರ್ತಾರೆ. ಗಟ್ಟಾಯ್ತು. ಹಾಂ ಇರ್ಲಿ, ಎಷ್ಟು ಗಟ್ಟಿರ್ತಾಳೆ ಚಲೋ. ಇರ್ಲಿ ಮುಚ್ಚಿಡು, ಇನ್ನೂ ಟೈಮ್ ಆಗುತ್ತಲ್ಲ. ಮತ್ತೆ ಇನ್ನೂ ನೆನೀತೈತಿ. ಹೋಗಿ ಡ್ರೆಸ್ ಚೇಂಜ್ ಮಾಡು. ತಲೆಗೆ ಮೆಹಂದಿ ಹಚ್ಕೊಂಡೀನಿ. ಹಚ್ಕೋತೇನೆ ನೀನು ಮೆಹಂದಿ? ಹಾಂ ಕೈಗೆ ಹಚ್ಕೋತಿಲ್ಲ, ಅದೇ ಮೆಹಂದಿ ಹಚ್ಕೊಂಡೀನಿ ತಲೆಗೆ. ನೀನು ಹಚ್ಕೋತೇನೆ? ಸಣ್ಣ ಇದ್ದಾವ ಹಸಿ ಎತ್ತಿದ್ದ ಮೆಹಂದಿ ಹಚ್ಕೊಂಡ್ರೆ. ಏನು ಹೋಮ್ವರ್ಕ್ ಕೊಟ್ಟಾರ, ಹೋಮ್ವರ್ಕ್ ಮಾಡು ಪಟ್ಬಿಟ್ಟು ಕೈಕಾಲು ಮಾಡಿ ತಕ್ಕೋ. ಡಬ್ಬ ಖಾಲಿ ಮಾಡಿ ಫಿನಿಷ್ ಮಾಡಿ. ಇಲ್ಲ ಫಿನಿಷ್ ಮಾಡಿರೋದೇ ಇಲ್ಲಿ ಬ್ಯಾಡ್ ಬಾಯ್ ಅದ. ನೀವು ಇವತ್ತು ಫಿನಿಷ್ ಮಾಡ್ತಂತ ಹ್ಞೂ ಅಂದಿಲ್ಲ, ಡನ್ ಅಂತ ಹೇಳಿದ್ದಿಲ್ಲ. ಹಾಂ ಫಿನಿಷ್ ಉಲ್ಟಾ ಹಾಕಿಟ್ಟಿ ಎಲ್ಲ ನೀರು ಚೆಲ್ಬಿಡ್ತಾವೆ. ಬಿಸಿನೀರು ಕಾಯಿಸ್ಕೊಡ್ತೆ ಕುಡ್ದಿಲ್ಲ ಡಬ್ಬಿನ ನೋಡ್ಗ. ಮತ್ತೆ ಹಾಗೆ ಇಟ್ಕೊಂಬಂದಿಟ್ಟು ಫಿನಿಷ್ ಮಾಡಿಲ್ಲ. ಆಚಿನೇ ಕಟ್ಟುದೇ ಸ್ವಲ್ಪ ಕಟ್ಟೈತಿ, ಮತ್ತು ಹಂಗೆ ಇಟ್ಕೊಂಬಂದು. ಹುಡುಗ ಏನು ತಿನ್ನಂಗೆ ಇಲ್ಲ, ಬ್ಯಾಡ್ ಬಾಯ್. ಸ್ಟ್ರಾಂಗ್ ಆಗಲ್ಲ ನಿಮ್ಮ ಬ್ಯಾಡ್ ಬಾಯ್ ಅಕ್ಕನು. ಪಟ್ ಡ್ರೆಸ್ ಚೇಂಜ್ ಮಾಡು. ನಾ ಹೋಗಿ ಬಟ್ಟೆ ತೊಗೊಂಬರ್ತೀನಿ ಕೆಳಗೆ ಹೋಗಿ. 2 hours later.
ಎಲ್ಲರೂ ಬಂದ್ರೆ ನೋಡಿರಿ ಸ್ಟಾರ್ಟ್ ಮಾಡಿದ್ವಿ ಖರ್ಚಿಗೆ ಮಾಡೋಕೆ. ಈಗ ನೋಡಿ ಇಲ್ಲಿ ಸುಳಿ ಕಟ್ಕೊಳಕತ್ತಾರೆ. ಈಗ ನಾ ಇದು ತುಂಬಾಕತ್ತಿ ನೋಡಿರಿ. ಜಾಸ್ತಿ ಯಾವಾಗಲೂ ನೋಡಿರಿ ನಾನು ತುಂಬೋದು ಜಾಸ್ತಿ ತುಂಬೋದು ನೀಟ್ ಆಗುತ್ತೆ. ಹಾಗಾಗಿ ಜೊತೆಗೆ ಒಳಿ ಕಡೆ ಆತ ಅವರು ನೋಡ್ರಿ ಎಲ್ಲಿ ತಿದ್ದು ಹಾಕತ್ತಿದ್ರು. ನಾ ಇಷ್ಟು ತುಂಬಾಕತ್ತಿ ನೋಡ್ರಿ. ಆಲ್ಮೋಸ್ಟ್ ಒಂದಿಷ್ಟು ತುಂಬೈತಿ. ಬರೀ ಸ್ಟಾರ್ಟ್ ಮಾಡಿ 1:30-2 ಗಂಟೆ ಆಯ್ತು ನೋಡಿರಿ. ಸ್ಟಾರ್ಟ್ ಮಾಡಬೇಕಾದ್ರೆ ಲೇಟೇ ಆಯಿತು. ಮತ್ತು ಎಲ್ಲಿ ತನಕ ಆಗುತ್ತೋ ಗೊತ್ತಿಲ್ಲ ನೋಡಿ. ಎಲ್ಲ ಈ ಥರ ನೀಟಾಗಿ ಒಂದು ಸೈಜ್ ಮಾಡ್ಕೊಂಡು ತುಂಬಿಟ್ಟಿವಿ. 3 hours later ನೋಡ್ರಿ ಈಗ ಖರ್ಚಿಗೆ ಇಷ್ಟು ತನಕ ಮಾಡಿದೀವಿ. ಸ್ವಲ್ಪ ಗ್ಯಾಪ್ ತೊಗೊಂಡು ಊಟ ಮಾಡ್ಬೇಕಂತ ಟೈಮ್ 3 ಎಷ್ಟು 5 ಗಂಟೆಗೆ ಇನ್ನೊಂದಿಷ್ಟು ಉಳ್ದೈತೆ ನೋಡ್ರಿ ಹಿಟ್ಟ. ನೋಡ್ರಿ ಇಷ್ಟು ಮಾಡೈತಿ. ಹೆಂಗಾಗ್ಯ ನೋಡ್ರಿ ಖರ್ಚಿಕಾಯಿ. ಯಾವಾಗಲೂ ಓನಾಗಿ ತೊಗೊಂಡು ಮಾಡಿಲ್ಲ, ಹಾಗೆ ಈ ಫಸ್ಟ್ ಟೈಮ್ ನೋಡ್ರಿ ಓನಾಗಿ ತೊಗೊಂಡು ಮಾಡಿದ್ದು. ಈಚೆ ಕಡೆ ಹಪ್ಪಳ ಕರ್ದಾರ ನೋಡ್ರಿ ಮನೆಯವ್ರು. ಹಾಗೆ ಇಷ್ಟು ತನಕ ಖರ್ಚಿಕಾಯಿ ಮಾಡಿದೇವೆ. ಈಗ ಊಟ ಮಾಡತ್ತೇವೆ ನೋಡ್ರಿ. ಎಲ್ಲರೂ ಊಟ ಮಾಡೋಣ ಬರ್ರಿ. ನಿನ್ನೆ ಉಳಿದಿಲ್ಲ ರಾತ್ರಿ ಬರ್ತೀವಿ. ಟೈಮ್ ನೋಡ್ರಿ ತಿರುಗಿ ಎಷ್ಟು 11:30 ಆಯಿತು. ಖರ್ಚಿಕಾಯಿ ಮಾಡೋದು 9 ಗಂಟೆ ತನಕ ಆಯ್ತು ನೋಡ್ರಿ. ತಲೆಗೆಲ್ಲ ಫುಲ್ ಮೆಹಂದಿ ಹಚ್ಕೊಂಡ್ಬಿಟ್ಟಿದ್ದೆ, ಹಾಗಾಗಿ ಫೇಸ್ ತೋರಿಸೇ ಇಲ್ಲಲ್ಲ ಕಂಟಿನ್ಯೂ ಲಾಗ್ ಒಳಗೆ. ಇವತ್ತು ಬದೇ ಕೆಲಸ ಮಾಡೋದು ತೋರಿಸಿನಿ ಬೆಳಗ್ಗೆಯಿಂದ. ಎಷ್ಟು 9 ಗಂಟೆಯಿಂದ ಸ್ಟಾರ್ಟ್ ಮಾಡಿ ನೋಡ್ರಿ. ಹಿಟ್ಟು ನಾದಿ 11:30ಗೆ ಹಿಟ್ಟು ನಾದಿದ್ದು ಖರ್ಚಿಕಾಯಿ. ಪಾರಲ್ಲಿ ನೋಡ್ರಿ ಈ ಥರ ಇಷ್ಟು ಖರ್ಚಿಕಾಯಿನ ಎನ್ಸಿಲ್ಲ, ಕೌಂಟ್ ಮಾಡಿಲ್ಲ ಎಷ್ಟಾಗ್ಯಾವ ಅಂತೇಳಿ. ಸ್ವಲ್ಪ ಫುಲ್ ಇಟ್ಟು ಸ್ನಾನ ಮಾಡಿದೆ ನೋಡ್ರಿ. ತಲೆ ತೊಗೊಂಡೆ ಫುಲ್ ಮೆಹಂದಿ ಹಚ್ಕೊಂಡು ಒಂದು 6-7 ವರ್ಷ ಆಗಿರ್ಬೇಕು ನೋಡ್ರಿ. ಮೆಹಂದಿ ಹಚ್ಕೊಂಡೇ ಇದ್ದಿದ್ದಿಲ್ಲ. ಇವತ್ತು ಆಫ್ಟರ್ ಲಾಂಗ್ ಇಯರ್ ಹಚ್ಕೊಂಡಿದ್ದು ಮೆಹಂದಿ. ಫುಲ್ ಹೀಟಾಗೈತೆ ಅಂತೇಳಿ ಸ್ವಲ್ಪ ಇದು ಆಗ್ಯಾವ ಅಂತ ಹೇಳಿದ್ರೆ ಡ್ಯಾಂಡ್ರಫ್ ಸಂಬಂಧ. ಡ್ಯಾಂಡ್ರಫ್ಗೂ ಚಲೋ ಅಂತೇಳಿ ಒಂದು ತೋರ್ಸಾತೀನಿ ನೋಡ್ರಿ. ಈ ಥರ ಆಗ್ಯಾವ ಖರ್ಚಿಕಾಯಿ. ಎಷ್ಟು ಏನೋ ಕೌಂಟ್ ಮಾಡಿ ನೋಡ್ರಿ. ಒಂದು 4 kg ಅಷ್ಟು ಮಾಡೀವಿ. ಒಂದು 500 ಅದು ಆಗಿರ್ಬೋದು ಅನ್ನಿಸ್ತೈತಿ ನೋಡ್ರಿ. ಎಲ್ಲ ಅಲ್ಲಿಂದಲ್ಲೇ ಇಟ್ಬಿಟ್ಟಿವಿ ನೋಡ್ರಿ. ಎಲ್ಲ ಅಲ್ಲಿಂದಲ್ಲೇ ಇಟ್ಟಿವಿ. ಅದ್ರಾಗ ಇದು ಬರ್ಶಂಕಟ್ಟಿ ಎಲ್ಲ ಕೆಳಗೆ ಮಾಡಿದ್ವಿ. ಪೂರೆಲ್ಲ ಇಟ್ಬಿಟ್ಟಿವಿ. ಮನೆ ಅಂತೂ ಫುಲ್ ಗಲೀಜು ಆಗ್ಬಿಟ್ಟೈತೆ ನೋಡ್ರಿ. ಖರ್ಚಿಕೆ ಮಾಡಿ ಎಲ್ಲರೂ ಸೇರಿ ಮಾಡಿದ್ವಿ. ಅದ್ರಾಗ ನಮ್ಮ ಮನೆ ಮುಂದೆ ಒಂದು ಫಂಕ್ಷನ್ ಐತೆ ನೋಡ್ರಿ. ಮನೆ ಮುಂದೆ ಮನಿ ಶಾಂತಿ ಐತಿ. ಹೊರಗಡೆ ನೋಡ್ರಿ ನಾಳೆ ಸಂಡೇ ಐತಿ. ಸೀಜು ಅಂತೂ ಮಲ್ಕೊಂಬಿಟ್ಟ ನೋಡ್ರಿ. ಮನಿ ಶಾಂತಿ ಇದು ಹೆಂಗೈತೆ ಹೊರಗೆ ನೋಡ್ರಿ. ಮನಿ ಶಾಂತಿ ಐತಿ. ನಮ್ಮ ಮನೆ ಮುಂದೆ ಏನಕ್ಕೆ ಕಾಣಲ್ಲೇ ಆಗೈತೆ ನೋಡ್ರಿ ಕೆಳಗೆಲ್ಲ. ನೋಡ್ರಲ್ಲ ಅಡುಗೆ ಮಾಡಕತ್ತಾರ. ನಾಳೆದು ಪ್ರಿಪ್ರೇಷನ್ ನಡೆಸ್ಯಾರ. ಇವತ್ತು ಈವ್ನಿಂಗ್ ಊಟ ಇಟ್ಟಾರ. ನಮ್ಮ ಮನೆ ಮುಂದೆ ಫ್ರಂಟಿಗೆ ಆಗುತ್ತೆ ನೋಡ್ರಿ. ಅದು ಎಲ್ಲ ಹೊರಗಡೆ ಫುಲ್ ಅದು ಫಂಕ್ಷನ್ ಐತಿ. ಮನೆ ಓಪನಿಂಗ್ ಐತಿ ನೋಡ್ರಿ ಹೊಸ ಮನಿದು. ಹಾಗಾಗಿ ಅಲ್ಲೆಲ್ಲ ಫುಲ್ ನಮ್ಮ ಮನೆಯವ್ರದ್ದೆಲ್ಲ ಅಲ್ಲೇ ಇದ್ದಾರೆ ಅವರು. ಬರೀ ನಾವೆಷ್ಟು ಊಟ ಮಾಡ್ತೀವಿ. ಊಟ ಮಾಡೋಣ ಬರ್ರಿ. ಎಲ್ಲ ಮುಗಿಸಿ ನೋಡ್ರಿ. ಎಲ್ಲ ಕ್ಲೀನ್ ಮಾಡ್ಕೊಳಕತ್ತೀನಿ. ಫುಲ್ ಪರ್ಸಿ ಹೊರ್ಸ್ಕೊಳತ್ತೀನಿ ನೋಡ್ರಿ. ಯಾಕಂದ್ರೆ ಫುಲ್ ಗಲೀಜಾಗ್ಬಿಟ್ಟೈತೆ ನೋಡ್ರಿ. ಅದು ಬೆಲ್ಲದ ರುಚಿಗೆ ಫುಲ್ ಜಿಗಟ್ ಆಗ್ಬಿಟ್ಟೈತೆ ಪರ್ಸಿ ಎಲ್ಲ. ಇಲ್ಲೇ ಮಲ್ಕೋತೀವಲ್ಲ, ಹಾಗಾಗಿ ನೀಟಾಗಿ ಪರ್ಸಿ ಹೊರ್ಸ್ಕೊಂಡ್ರೆ ಆಯ್ತಂತ ಮಾಡತ್ತೆ ನೋಡ್ರಿ. ಇಲ್ಲಿ ಅದೇ ಗಲಿಬಿಲಿ ಒಳಗೆ ನೋಡ್ರಿ. ಟೈಮ್ ಬೇಕು 12:15 ಟೈಮ್. ನಾ ಇಷ್ಟೊತ್ತನೇ ಪರ್ಸಿ ಹೊರ್ಸಾಕತ್ತೀನಿ ನೋಡ್ರಿ. ಏನು ಮಾಡೋದು, ಎಲ್ಲ ಫುಲ್ ಗಲೀಜಾಗ್ಬಿಟ್ಟೈತಿ. ಮತ್ತು ಇನ್ನು ಬೆಳಗ್ಗೆ ಅಲ್ಲೇ ಮಲ್ಕೊಳ್ಳೋದು ಅಲ್ಲೇ ಇದು ಮಾಡೋದು ಅಂದ್ರೆ ಸರಿ ಆಗಂಗಿಲ್ಲ ಅಂತೇಳಿ ನೀಟಾಗಿ ಪರ್ಸಿ ಹೊರ್ಸ್ಕೊಳಕತ್ತೀನಿ ನೋಡ್ರಿ. ಹಿಂಗೆ ಮಲ್ಕೊಂಡು ಮತ್ತೆ ಜಲ್ದಿ ಬೆಳಗ್ಗೆ ಹೇಳ್ಬೇಕು ನೋಡ್ರಿ. ಯಾಕಂದ್ರೆ ಮನೆ ಓಪನಿಂಗ್ ಐತೆ ಅಂತ ಹೇಳಿದ್ನಲ್ಲ, ಲೇಟೇ ಆಗುತ್ತೆ ಅಂತೇಳಿ ಬಟ ಪರ್ಸಿ ಹೊಚ್ಕೊಂಡು ಇನ್ನೇನು ಮಲ್ಕೋತೀವಿ ನೋಡ್ರಿ. ಇನ್ನೇನು ಮಲ್ಕೊಂಡ್ಬಿಡ್ತೀವಿ ನೋಡ್ರಿ. ಟೈಮ್ನ ತಿರುಗಿ 1 ಗಂಟೆ ಆಗ್ಬೋದು ನೋಡ್ರಿ. ಇಷ್ಟು ತನಕ 12:30 ಐತಿ. ಈ ಪರ್ಸಿ ಹೊರಿಸಿದೆ ಫುಲ್. ಅದೆಲ್ಲ ಗಲೀಜು ಆಗ್ಬಿಟ್ಟೈತೆ ನೋಡ್ರಿ. ಖರ್ಚಿಕೆ ಮಾಡಿದ್ವಲ್ಲ ನೋಡ್ರಿ. ಈಗ ಒಂದು ಸ್ವಲ್ಪ ಹೇರ್ ಒಣಗ್ಯವು. ಫುಲ್ ಸಿಲ್ಕಿ ಆಗ್ಯಾವ ನೋಡ್ರಿ. ಮೆಹಂದಿ ಹಚ್ಕೊಂಡು ಆಫ್ಟರ್ ಲಾಂಗ್ ಏರ್ ಅಂತ ಹೇಳಿದ್ನಲ್ಲ, ಫುಲ್ ಇದು ಆಗ್ಯಾವ ಒಂಥರ ಸ್ಮೂತಿಗೆ ಫುಲ್. ಯಾಕಂದ್ರೆ ಅದ್ರೊಳಗೆ ಎಲ್ಲ ಹಾಕಿದ್ವಿ ಬೆಟ್ಟದ ನೆಲ್ಲಿಕಾಯಿ ಅದೆಲ್ಲ ಮಿಕ್ಸ್ ಮಾಡಿಬಿಟ್ಟು. ಹಾಗಾಗಿ ಫುಲ್ ಸಿಲ್ಕಿ ಆಗ್ಯಾವ. ರಂಗೋಲಿ ಮೆಹಂದಿ ಹಚ್ಕೊಂಡಿದ್ದು ನೋಡ್ರಿ ನಾನು. ಫುಲ್ ರೆಡ್ ಆಗ್ಯಾವ. ಬರ್ರಿ ಇವತ್ತಿನ ಲಾಗ್ ಇಲ್ಲಿಗೆ ಏನು ಮಾಡ್ತೀನಿ. ನಮ್ಮ ಮನೆಯವ್ರಂತೂ ಹೊರಗಲ್ಲಿ ಮನಿ ಶಾಂತಿ ಐತ್ಲೇನ ಅಲ್ಲೇ ಇದ್ದಾರೆ ನೋಡ್ರಿ. ತೋರಿಸ್ತೀನಿ ಬರ್ರಿ ನಿಮಗೆ ನೋಡ್ರಿ. ಇಷ್ಟು ತನಕ ಎಲ್ಲ ಹಾಸಿಗೆ ಮಾಡೀನಿ. ಅಲ್ಲೆಲ್ಲ ನೀಟಾಗಿ ತೆಗೆದಿಟ್ಟು ನೋಡ್ರಿ. ಖರ್ಚಿಗೆ ಅದು ತುಂಬಿಟ್ಟಿನಿ. ಬರ್ಷನ್ ಕಟ್ಟಿದ್ದು ಒರೆಸ್ಕೊಂಡೆ ನೀಟಾಗಿ ಪರ್ಸಿ ಒರೆಸ್ಕೊಂಡು ನೋಡಲ್ಲ. ಮನೆಯವ್ರನ್ನ ಮನಿ ಶಾಂತಿ ಕೆಲಸನೇ ಬ್ಯುಸಿ ಆಗಿಬಿಟ್ಟಾರ. ನಾ ಒಳಗೆ ಬಂದು ಮಲ್ಕೊಳಾಗ್ತಾಯಿರಲ್ಲ ನೋಡಲ್ಲ. ರಾತ್ರಿದು ಅಡುಗೆ ಮಾಡತ್ತಾರ. ರಾತ್ರಿ ಬೆಳಗ್ಗೆದು ನಾಳೆ ಅಂತೂ ಫುಲ್ ನೋಡ್ರಿ. 2-3 ಫಂಕ್ಷನ್ ಅದಾವು. ಅವ್ರದ್ದೇ ನೋಡ್ರಿ. ಇವತ್ತಿನ ಲಾಗ್ ನೋಡ್ರಿ ಇಲ್ಲಿಗೆ ಏನು ಮಾಡ್ತೀನಿ. ಟೈಮ್ ತಿರುಗಿ 1 ಗಂಟೆ ಆಗೋಯ್ತು. ನಿದ್ದೆ ಬಂದು ನೋಡ್ರಿ ಫುಲ್ ಸುಸ್ತಾಗೈತಿ. ಇವತ್ತು ಕೂತು ಒಂದೇ ಕಡೆ ಕೂತು ಖರ್ಚಿಕಾಯಿ ಮಾಡಿ ಸಾಕಾಗೈತಿ. ಇವತ್ತಿನ ನೋಡಿ ಯಾರಿಗೆಲ್ಲ ಇಷ್ಟ ಆಗೈತಿ ಒಂದು ಲೈಕ್ ಕೊಡ್ರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್, ಗುಡ್ ನೈಟ್. ಇವಾರ ಒದ್ರಿ ತಲೆ ಹಿಡಿಸ್ತಾನೆ ನೋಡಿ ಚಿನ್ನು. ಇನ್ನೂ ಮಲ್ಕೊಳಕ್ತಾ ಇರಲ್ಲ. ಆಗೈತೆ ನಾವು. ನಾನು ಇದು ಬಂದಿಲ್ಲ ನಿನಗೆ ಏನು. ಬಾಯ್ 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 ಬಾಯ್.